ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒಂದು ಅಕಾಡೆಮಿನ ನಡೆಸೋದು ಅಷ್ಟು ಈಸಿ ಅಲ್ಲ. ಏಕೆಂದರೆ ಎಲ್ಲ ಸ್ಟೂಡೆಂಟ್ಸನ್ನು ಬ್ಯಾಲೆನ್ಸ್ ಮಾಡಿಕೊಂಡು, ಜೊತೆಗೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಲೆವೆಲ್ನ ಕೊಟ್ಕೊಂಡು, ಅವರು ಮುಂದೆ ಹೋದ್ರೂ ಕೂಡ ಇಲ್ಲ ನಾವು ಮತ್ತೆ ಏನಾದರೂ ಒಂದು ಹೊಸದಾಗಿ ಕಲಿಬೇಕು ಅನ್ನೋ ಒಂದು ಫೀಲ್ ಅವ್ರಿಗೆ ಬರೋ ಅನ್ನೋಷ್ಟು ಮಟ್ಟಿಗೆ ಅವರು ಕಲಿಸ್ಕೊಟ್ಟಿದ್ದಾರೆ. ಜೊತೆಗೆ ಏನಂದರೆ ಎಲ್ಲ ಸ್ಟೂಡೆಂಟ್ಸು ಕೂಡ ಅವ್ರದ್ದೇ ಆದ ಥಾಟ್ಸ್ ಇರುತ್ತೆ. ಅವ್ರದ್ದೇ ಆದ ಥಿಂಕಿಂಗ್ ಕೆಪಾಸಿಟಿ ಇರುತ್ತೆ. ಅವ್ರು ಏನೇ ಡೌಟ್ಸ್ ಕೇಳಿದ್ರು ಖುಷಿಯಾಗಿ ನಗ್ನಗ್ತಾ ಮಾತಾಡಿಕೊಂಡು ಅದನ್ನ ಸಾಲ್ವ್ ಮಾಡ್ತಿದ್ದಾರೆ. ಜೊತೆಗೆ ಇನ್ನೂ ಅದೇನು ಅಂದರೆ, ಈ ಮಂತಲ್ಲಿ ನಮ್ಮ ತಂದೆ ತೀರೋದಾಗ ಏನಾಗ್ತದೆ, ನನಗೆಲ್ಲ ಒಂದು ಫೀಲ್ ಇತ್ತು. ಈ ಮಂತ್ ಬಂದ್ರೆ ಸ್ವಲ್ಪ ನಾನು ನರ್ವಸ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಹೊಸ ಫ್ರೆಂಡ್ಸು ಮೇಡಮ್ಮು ಅದು ನಂಗೆ ನೆನಪಿಗೆ ಬರಲಿಲ್ಲ. ಅದನ್ನೇನಾಯಿತು, ಒಂದು ಹೊಸ ಜಾಗಕ್ಕೆ ಹೋಗಿದ್ದೀನಿ, ಏನೋ ಕಲಿತಾ ಇದ್ದೀನಿ. ಹಾಗಾಗಿ ತುಂಬ ಕಲ್ತಿದ್ದೀನಿ. ಇಲ್ಲಿಂದ ಒಂದು ಮೆಮೊರೇಬಲ್ ಮೂಮೆಂಟ್ನ ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಇದೆ. ಜೊತೆಗೆ ಇನ್ನೊಂದು ಏನಂದರೆ, ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ. ಯಾಕೆಂದರೆ ಎಲ್ಲ ಇಲ್ಲೇ ಬ್ಯಾಂಗ್ಳೂರವರೇ ಅಲ್ಲ,